ಇದೆಲ್ಲದರ ಜೊತೆಗೆ ಬಿಜೆಪಿನಲ್ಲಿ ಕಿಕ್ಕಿಮ್ ಔಟ್ ಆಡಿಯೋ, ಕಿಕ್ಕಿಮ್ ಔಟ್, ಸದಾನಂದ ಗೌಡರು ಆಡಿದ್ದಾರೆ ಎನ್ನಲ್ಲ ಅಂತ ಮಾತು. ವಿಜೇಂದ್ರ ಕುರಿತು ಸದಾನಂದ ಗೌಡರು ಆಡಿದ್ದಾರೆ ಎನ್ನಲಾದಂಥ ಮಾತು. ಈಗ ಅದು ವಿವಾದದ ಕೇಂದ್ರ ಬಿಂದು. ಯಾರ ಜೊತೆ ಮಾತಾಡೋರು ಸದಾನಂದ ಗೌಡರು? ಸದಾನಂದ ಗೌಡ್ರದ್ದೇನಾ ಆಡಿಯೋ? ಸದಾನಂದ ಗೌಡ್ರೇ ಮಾತಾಡಿದಾರ? ಸದಾನಂದ ಗೌಡರು ಮಾತಾಡಿಲ್ಲ ಅಂತಂದ್ರೆ ಯಾಕಷ್ಟು ತಲೆ ಕೆಡಿಸ್ಕೋಬೇಕು ಅವರು? ಏನಿಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಬೇಕಾದ ಮಾತಾಡ್ತೀನಿ ಅನ್ನುವಂಥ ಒಂದು ಮನೋಭಾವನೆ ಇರಬೇಕು ನಾಯಕರುಗಳಿಗೆ. ಹೌದು ನಾನು ಮಾತಾಡಿದ್ದೀನಿ ಅಂತ. ಮಾತಾಡಿಲ್ವಾ? ಮಾತಾಡಿಲ್ಲ ಹೇಳಿದಾರೆ ಅವರು. ಇಲ್ಲ ಇದು ಆಡಿಯೋ ನಂದಲ್ಲ ಅನ್ನುವಂಥ ಮಾತು. ಆದರೂ ಕೂಡ ವಿವಾದದ ಕೇಂದ್ರ ಬಿಂದು ಇದು ಆಡಿದ್ದಾರೆ ಅನ್ನುವಂಥ ಮಾತು. ಜೊತೆಗೇನು ಅಂದರೆ ಬಿ ಜೆ ಪಿನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ನಮ್ಮದಕ್ಕೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಿನ್ನೆ ಮಾಧ್ಯಮಗಳಲ್ಲಿ ಇದು ಬಂದಿದ್ದು, ಅದಾದಮೇಲೆ ಸದಾನಂದ ಗೌಡರು ಗರಂ ಆಗಿದ್ದು ನಾವು ನೋಡಿದ್ದೀವಿ. ಗರಂ ಆಗೋದೆಲ್ಲ ಬಿಡಿ, ಪ್ರಶ್ನೆ ಬೇರೆ. ಆದರೆ ಏನು ಅಂತಂದರೆ ಹೇಳಿದ್ದೀವಿ ಅಂತಂದರೆ ಹೇಳಿದ್ದೀವಿ, ಹೇಳಿಲ್ಲ ಅಂತಂದರೆ ಹೇಳಿಲ್ಲ, ಮುಗಿದೋಯ್ತು ಕತೆ. ಜೊತೆಗೆ ನಾಯಕರಾಗಿರುವಂಥವ್ರು ಏನು ಅಂತಂದರೆ ತಮ್ಮ ಮಾತಿಗೆ ಬದ್ಧರಾಗಬೇಕು. ಜೊತೆಗೇನು ಅಂತಂದರೆ ಸುಮ್ಮನೆ ಅನಗತ್ಯವಾಗಿ ಕೋಪ ಮಾಡುವಂಥದ್ದಲ್ಲ, ಏನು ಎತ್ತ ಅಂತ ಹೇಳಿ ಅಂತ. ನಂಬರ್ 1. ನಂಬರ್ 2, ಇದಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತಾ ಇದೆ? ಯಾಕಂದರೆ ಸದಾನಂದ ಗೌಡರು ದಿಲ್ಲಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿತ್ತು. ದಿಲ್ಲಿಗೆ ಹೋದರೋ ಬಿಟ್ಟರೋ ಅನ್ನುವಂಥದ್ದು ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಚರ್ಚೆ ಶುರುವಾಗಿದೆ. ವಿಜೇಂದ್ರ ಕೂಡ ಎಲ್ಲೋ ಒಂದು ಕಡೆಗೆ ಬೇಸರ ವ್ಯಕ್ತಪಡಿಸಿದಾರಂತೆ. ತೀರಾ ನಮ್ಮ ಬಗ್ಗೆ ಮಾತನಾಡುವಂಥದ್ದು ನಾವೇನು ಮಾಡಿದ್ವಿ ಅನ್ನುವಂಥದ್ದು ಅವರ ಬೇಸರ ಅಂತೆ. ಏನು ನಡೀತಾ ಇದೆ? ಖಂಡಿತವಾಗ್ಲೂ ರಂಗನಾಥ್, ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಆಣೆ ಪ್ರಮಾಣ ಬೆನ್ನಲ್ಲೇ ಈಗ ಆಡಿಯೋ ವೈರಲ್ ಸಾಕಷ್ಟು ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದೆ. ಅಂದ್ರೆ ಸದಾನಂದ ಗೌಡ್ರಿ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಕೂಡ ಬಿಜೆಪಿಯ ಪಾಳಯದಲ್ಲಿ ಕೂಡ ಒಂದ್ ರೀತಿ ಸಮರ್ಗ ಕೂಡ ಕಾರಣ ಆಗ್ತಾ ಇರುವಂತಂದ್ರೆ ಈಗ ಅಸಮಾಧಾನ ಕೂಡ ಕಾರಣ ಆಗ್ತಾ ಇದೆ. ಅಂದ್ರೆ ವಿಜೇಂದ್ರ ಕೂಡ ತಮ್ಮ ಪಕ್ಷದಲ್ಲಿರುವಂತಹ ಕೆಲ ಹಿರಿಯ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಆಪ್ತ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿ ನಾನು ಪಕ್ಷಕ್ಕೆ ಮುಜುಗರ ಉಂಟಾಗುವಂತ ಕೆಲಸವನ್ನು ಏನ್ ಮಾಡಿದ್ದೀನಿ ಅಂತ ಕೂಡ ಅವರ ಬಳಿನೂ ಕೂಡ ಬೇಸರನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸದಾನಂದ ಗೌಡರು ಕೂಡ ದೆಹಲಿಗೆ ಹೋಗ್ತಾರೆ, ಈ ಒಂದು ಬೆಳವಣಿಗೆ ಬಗ್ಗೆ ಮಾತನಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಆದ್ರೆ ದೆಹಲಿಗೆ ಹೋಗಿದ್ದಾರಾ, ಬೆಂಗಳೂರಿನಲ್ಲೇ ಇದ್ದಾರಾ ಅನ್ನೋದು ಕೂಡ ಅಧಿಕೃತವಂತ ಮಾಹಿತಿ ಈಗ ತಿಳಿದು ಬರಬೇಕಾಗಿದೆ ಅಷ್ಟೇ. ಸದ್ಯಕ್ಕೆ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ನಾನು ದೆಹಲಿಗೆ ಹೋಗ್ತೇನೆ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ತಿಳಿಸ್ತೇನೆ, ಬಹಳ ಮುಖ್ಯವಾಗಿ ಈ ಆಡಿಯೋ ಇದೆ, ಈ ಆಡಿಯೋ ಬಗ್ಗೆನೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಒಂದು ಚರ್ಚೆನೂ ಕೂಡ ಮಾಡ್ತೇನೆ. ಇದು ನನ್ನ ಒಂದು ವಿರುದ್ಧ ಒಂದು ರೀತಿ ಷಡ್ಯಂತ್ರ ಅಂತ ಕೂಡ ಅವರು ಒಂದು ರೀತಿ ಅವರ ಒಂದು ಆಪ್ತ ನಾಯಕರ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಹೀಗಾಗಿ ಸದಾನಂದ ಗೌಡ ಅವರ ನಡವಳಿಕೆ ಜೊತೆಗೆ ಈಗ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ನ ಗೆಲುವಿನ ಬಗ್ಗೆ ಸದಾನಂದ ಗೌಡರು ಮಾತನಾಡಿದಂತ ಹೇಳಿಕೆಗಳನ್ನ ಕೂಡ ಆಧಾರವಾಗಿ ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರು ಕೂಡ ಇಲ್ಲಿನ ರಾಜ್ಯದ ಪರಿಸ್ಥಿತಿಯನ್ನ ಮನವರಿಕೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸದಾನಂದ ಗೌಡರು ತಮ್ಮದಲ್ಲ ಅನ್ನೋದಾದರೆ ಕಂಪ್ಲೇಂಟ್ ಲಾಡ್ಜ್ ಮಾಡಲಿ. ಇದು ಆಡಿಯೋ ಅಲ್ಲ, ಯಾರೋ ತಿರ್ಚಿದ್ದಾರೆ, ಯಾರೋ ಪರಿಚಿದ್ದಾರೆ ನೋಡಿ, ಹೀಗೆ ಮಾಡಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಸುಮ್ಮನೆ ಕೆಟ್ಟ ಹೆಸರು ತಗೊಳ್ಳೋದು ಬೇಡ ಹಿರಿಯ ನಾಯಕರು. ಹಾಗಾಗಿ ಏನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂಥ ತನಿಖೆ ಆಗಲಿ, ಇದು ಸಂಗತಿ.